ಇನ್ನು ವಿಧಾನಸಭೆಯಲ್ಲಿ ಮತ್ತೆ ಅಬಕಾರಿ ಲಂಚಾವತಾರ ಪ್ರತಿಧ್ವನಿಸಿದೆ. ಆಗಲೇಬೇಕು, ಅದು ಎಲ್ಲಿಯವರೆಗೂ ನಿಲ್ಲೋದಿಲ್ಲೋ ಅಲ್ಲಿವರೆಗೂ ಇದು ಪ್ರತಿಧ್ವನಿಸ್ತಾನೆ ಇರುತ್ತೆ. ಪೆನ್ ಡ್ರೈವ್ ಪ್ರದರ್ಶಿಸಿದ ವಿಪಕ್ಷ ನಾಯಕ ಅಶೋಕ್ ಅವರು ಸಚಿವ ಆರ್ ಬಿ ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಿದರು. ಅಲ್ಲದೆ ಅಬಕಾರಿ ಇಲಾಖೆಯಲ್ಲಿ ಮಂತ್ಲಿ ಮನಿ ಫಿಕ್ಸ್ ಆಗ್ಬಿಟ್ಟಿದೆ. ಒಂದೊಂದು ಅಂಗಡಿಯಿಂದ ಪ್ರತಿ ತಿಂಗಳು 10 ರಿಂದ 15 ಸಾವಿರ ರೂಪಾಯಿ ಕಲೆಕ್ಷನ್ ಆಗ್ತಾ ಇದೆ. ತಿಂಗಳಿಗೆ 21 ಕೋಟಿ, ವರ್ಷಕ್ಕೆ 252 ಕೋಟಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಅಶೋಕ್ ಅವರ ಆರೋಪ ಇದು. ಅಲ್ಲದೆ ಪ್ರತಿ ತಿಂಗಳು ಮಂತ್ರಿಗಳಿಗೆ ಹಣ ಕೊಡಲೇಬೇಕು ಅಂತ ವಿಧಾನಸಭೆಯಲ್ಲೇ ಹೇಳಿದ್ರು. ಮುನಿರತ್ನ ಬೈದ್ರು ಅಂತ ಆಡಿಯೋ ಇಟ್ಕೊಂಡು ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರಿ. ಅಬಕಾರಿ ಜಂಟಿ ಆಯುಕ್ತ ನಾಗರಾಜಪ್ಪನ ಆಡಿಯೋ ವಿಚಾರದಲ್ಲಿ ಕ್ರಮ ಯಾಕಿಲ್ಲ? ಯಾಕೆ ಈ ಆಡಿಯೋ ಫಾರೆನ್ಸಿಕ್ಸ್ ಲ್ಯಾಬ್ಗೆ ಕಳಿಸಿಲ್ಲ, ಕೇಸ್ ಹಾಕಿಲ್ಲ? ಆತನ ವಿರುದ್ಧ ಕ್ರಮ ಇಲ್ಲ ಯಾಕೆ? ಇದನ್ನ ಕೇಳಿದ್ರೆ ನನಗೆ ಸಂಬಂಧ ಇಲ್ಲ ಅಂತ ಅಬಕಾರಿ ಸಚಿವರು ಹೇಳ್ತಾರೆ ಅಂತ ಅಶೋಕ್ ಅವರು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಇತ ಮಾನ ಮರ್ಯಾದೆ ಇದ್ದಿದ್ರೆ ಸಚಿವರು ರಾಜೀನಾಮೆ ಕೊಟ್ಟು ಹೋಗಬೇಕಾಗಿತ್ತು ಅಂತ ಶಾಸಕ ಸುನೀಲ್ ಕುಮಾರ್ ಅವರ ಆಕ್ರೋಶ. ಈ ಮಧ್ಯೆ ಅಶೋಕ್ ಅವರು ಅಬಕಾರಿಯಲ್ಲಿ 6,000 ಕೋಟಿ ಅಕ್ರಮ ಆಗಿದೆ, ಈ ಹಣ ಎಲ್ಲಿಗೆ, ಯಾವ ರಾಜ್ಯದ ಚುನಾವಣೆಗೆ ಹೋಗಿದೆ, ಇದರ ತನಿಖೆ ಆಗಬೇಕು, ತನಿಖೆ ಆಗುವವರೆಗೂ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದರು. ಇಂಪಾರ್ಟೆಂಟು ಇವತ್ತು ತಿಮ್ಮಾಪುರೆಯವರು ಕೆಲವರಿಗೆ ನನ್ನ ಮತ್ತು ನನ್ನ ಮಗನ ಹೆಸರನ್ನು ಹೇಳಿಕೊಂಡು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ತಿಮ್ಮಾಪುರ ಅವರು ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟು, ನಮ್ಮವರೇ ಕೆಲವರು ನಮ್ಮ ವಿರುದ್ಧ ಪಿತೂರಿ ಮಾಡುತ್ತಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟು, ಎಲ್ಲ ಇಲಾಖೆಯಲ್ಲೂ ಈ ಥರದ ನಡೀತಾ ಇರ್ತೈತೆ. ಆದರೆ ದಲಿತ ಅಂತೇಳಿ ನನ್ನೇ ಟಾರ್ಗೆಟ್ ಮಾಡಿದರ ಯಾಕೆ? ತಿಮ್ಮಾಪುರೆಯವರು, ಗೌರವಾನ್ವಿತ ತಿಮ್ಮಾಪುರೆಯವರು. ಪರಮೇಶ್ವರ ಯಾವ ಇದು ಅವರು ದಲಿತರೆ, ಅವ್ರದ್ದು ಯಾಕೆ ಬಂದಿಲ್ಲ ಯಾವುದೂ? ರಮೇಶ್ ಜಾರಕಿಹೊಳಿ ಅವರು ದಲಿತರೆ, ಸತೀಶ್ ಜಾರಕಿಹೊಳಿ ಅವರು ಎಷ್ಟಿ, ಮುನಿಯಪ್ಪ, ನಮ್ಮ ಮುನಿಯಪ್ಪನವರು ನಮ್ಮವರು. ಪ್ರಿಯಾಂಕಾ ಬೇಡ ಹೇಳಲ್ಲ, ಹೇಳಿದ್ರೆ ಎದ್ದು ನಿಂತ್ಕೊಂಡ್ಬಿಡ್ತಾರೆ ಈಗ ನಮ್ಮ ಮೇಲೆ. ಅವ್ರೊಬ್ಬನ ಬಿಟ್ಟು ಹೇಳ್ತೀನಿ. ಇವರೆಲ್ಲ ಇದ್ದಾರೆ. ಇವ್ರದ್ದು ಯಾರ್ದು ಬರ್ದೀರಾ? ಗೌರವಾನ್ವಿತ ತಿಮ್ಮಾಪುರ ಅವ್ರದ್ದು ಯಾಕೆ ಬಂದಿದೆ? ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ. ಅಧ್ಯಕ್ಷರೇ, ಒಬ್ಬ ಮನುಷ್ಯ ನಮ್ಮಲ್ಲಿ ಗಾದೆ ಮಾತಿದೆ. ಗಾದೆ ಏನು ಅಂತ ಹೇಳಿದ್ರೆ, ಆ ಗಂಗೆ ಇದ್ದಾಳಂತೆ, ಗಂಗೆ ನೀರು. ಯಾರಾನ ಗಂಗೆ ಒಳಗೆ ಬಿದ್ದೋಗ್ಬಿಟ್ರೆ ಆ ಗಂಗೆ 3 ಸರಿ ಚಾನ್ಸ್ ಕೊಡ್ತಾಳಂತೆ ಅವನಿಗೆ ಎದೊಳಕ್ಕೆ. 3 ಸರಿ ಮುಳುಗಿ 4ನೇ ಸರಿ ಒಳಕೋಗ್ಬಿಡ್ತಾರೆ. ಫಸ್ಟು ಆಡಿಯೋ ಬಂತು,